ಮುಂಜಾನೆ 5 ಗಂಟೆ ಆಗಿದೆ. ಪಿರಿ ಪಿರಿ ಮಳೆ ಬೀಳ್ತಾ ಇದೆ. ತುಳುಲಿ ದಣಿ ಎಂಚ ಉಲ್ಲವರು ಅಂದ್ರೆ ಆ ಕೊಡುವಂತ ರೆಸ್ಪಾನ್ಸು ಉತ್ತರ ಸಿಕ್ತು. ಗೋಳಿ ಬಜೆ, ಗೆಣಸಿನ ಪುಡಿ. ಸೊ ಇದೇ ರೀತಿ ಎಲ್ಲರ ಮನಸ್ಸಲ್ಲೂ ಬಂದ್ರೆ ನಮ್ ದೇಶ ತುಂಬಾ ಸ್ವಚ್ಛವಾಗಿರುತ್ತೆ. ಪಾರಂಪರಿಕ ತಾಣಕ್ಕೆ ಸ್ವಾಗತ ವೀಕ್ಷಕರೇ, ಸ್ವಾಗತ. ಹಸುರಿನ ಬನಸಿರಿಗೆ ಇಳಿದು ಹಸುರಿನ ಬನಸಿರಿಗೆ ಒಲಿದು ಕುದುರೆಮುಖ ಅಂತಾರೆ. ಈ ಪ್ಲೇಸ್ಗೆ ಕುದುರೆಮುಖ ಅಂತ ಯಾಕೆ ಕರೀತಾರೆ ನಿಮ್ಗೆ ಏನಾದ್ರು ಗೊತ್ತಾ? ಯಾತನ್ಮಕ್ಕಿ ಹಿಲ್ಸ್ ಆಮೇಲೆ ಸಿಗುತ್ತೆ. ಸೊ ನಾವು ಅಲ್ಲಿ ಜೀಪ್ ಟ್ರಕ್ಕಿಂಗ್ ಇರುತ್ತೆ. ಈ ವ್ಲಾಗ್ ನ ಇಂತ ಒಳ್ಳೆ ಪ್ಲೇಸ್ ಕಡೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋದು ಏನೋ ಒಂಥರ ಖುಷಿ ಆಗ್ತಾ ಇದೆ. ನನಗ್ ಬಾಯ್ ಮಾಡ್ಕೊಂಡು ಹೋಗಿ ಮುಂದೆ ದಬಾಕತ್ತೆ ಇದ್ದೆ ಇವಾಗ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂಜಾನೆ 5 ಗಂಟೆ ಆಗಿದೆ. ಪಿರಿ ಪಿರಿ ಮಳೆ ಬೀಳ್ತಾ ಇದೆ. ನಾವು ಕುದುರೆಮುಖ ಸೈಡಿಂದ ಹೋಗಿ ಹೊರನಾಡು, ಶೃಂಗೇರಿ, ಕಳಸ, ಬರುವಾಗ ಸಂಸೆ, ಆಗುಂಬೆ ಕಡೆಯಿಂದ ಬರ್ತಾ ಇದ್ದೀವಿ ವಾಪಸ್ ಮಂಗಳೂರಿಗೆ. ಬನ್ನಿ ನಮ್ಮೊಂದಿಗೆ ನಿಮ್ಮ ಪಯಣ. ಸಿಗೋಣ ಕುದುರೆಮುಖದಲ್ಲಿ. ನಾವು ಬೆಳಗ್ಗೆ 4:15 ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಲೇಟ್ ಆಗುತ್ತೆ ಅಂತ ಓಡೋಡ್ ಬಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಆಡಿಸ್ಕೊಂಡು ಬರ್ತಾರೆ. ನಾವಿವಾಗ ಪ್ರಸ್ತುತ ಮಂಗಳೂರಲ್ಲಿ ಇದ್ದೀವಿ. ಸ್ವಲ್ಪ ಮಂಗಳೂರು ಒಂಥರ ನನಗೆ ಮನ್ಸಿಗೆ ತುಂಬಾ ಹತ್ರವಾಗಿರತಕ್ಕಂಥ ಜಾಗ. ನಾನು ಹುಟ್ಟಿದ್ದು ಸಕಲೇಶ್ಪುರ ಆದ್ರೂ ನಾನು ಬೆಳೆದಿದ್ದೆಲ್ಲ ಮಂಗಳೂರಲ್ಲೇ. ಬರೋಬ್ಬರಿ 9ರಿಂದ 10 ವರ್ಷ ನಾನು ಮಂಗಳೂರಲ್ಲೇ ವಿದ್ಯಾಭ್ಯಾಸ ಜೊತೆಗೆ ಕೆಲಸನೂ ಸಮೇತ ಅಲ್ಲೇ ಮಾಡಿದ್ದೆ. ಸೊ ಇವಾಗ ಈ ಮಂಗಳೂರಿಂದ ದೂರ ಹೋಗಿ ಮಂಗಳೂರಿಗೆ ಒಂದು ಗೆಸ್ಟ್ ತರ ಬರಬೇಕು ಅಂದ್ರೆ ಏನೋ ಒಂಥರ ಫೀಲ್ ಆಗುತ್ತೆ. ಈ ಮಂಗಳೂರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆದರೂ ಏನು ಮಾಡೋಕ್ಕಾಗುತ್ತೆ, ಜೀವನ ನಡಿಲೇಬೇಕಲ್ಲ, ಹೋಗ್ತಾ ಇರಬೇಕಾಗತ್ತೆ. ಆದರೂ ಇಲ್ಲಿನ ಭಾಷೆ, ಇಲ್ಲಿ ಜನ, ಆ ತುಳುಲಿ ದಣಿ ಎಂಚ ಉಲ್ಲವರು ಅಂದರೆ ಆ ಕೊಡುವಂಥ ರೆಸ್ಪಾನ್ಸು ತುಂಬ ಮಿಸ್ ಮಾಡ್ಕೋತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಗುಡ್ ಮಾರ್ನಿಂಗ್. ಈಗ ನಾವೆಲ್ಲ ಹೋಗ್ತಿದ್ದೀವಿ ಮಚ್ಚ? ಕುಂದಾದ್ರಿ ಹೋಗ್ತಿದ್ದೀವಿ ಫ್ರೆಂಡ್ಸ್. ಎಲ್ರಿಗೂ ಶುಭ ಮುಂಜಾನೆ, ಶುಭ ನಮನಗಳು. ಇಲ್ಲಿ ನಮ್ಮ ಇನ್ನೊಬ್ಬ ಶುಭ ಮುಂಜಾನೆಗಳು. ಶುಭಂ. ನನ್ನ ಹೆಸರು ಶುಭ ಮುಂಜಾನೆಗಳು. ಆಯ್ತಾ? ಶುಭ ಮುಂಜಾನೆಗಳು. ಎಲ್ಲಾದ್ರೂ ಸ್ವಲ್ಪ ಇನ್ನು ಗ್ರಾಮರ್ ಮಿಸ್ಟೇಕ್ ಆಗಿದ್ರೆ ಗ್ರಾಮರ್ ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ ಕತೆ? ಓಕೆ ಏನಯ್ಯ, ಒಂದ್ ನಿಮಿಷ ನಾನು ಪೆದ್ದ ಎಲ್ಲ ಕನ್ನಡದಲ್ಲಿ ಏನಂತಾರೆ? ಉತ್ತರ ಸಿಕ್ತು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಹಿಡಿಯುತ್ತೆ. ತುಂಬಾ ಬೇಗದಲ್ಲಿ ಅಲ್ಲ, ಅತಿ ಶೀಘ್ರದಲ್ಲಿ ನಮಗೆ ಉತ್ತರ ಸಿಕ್ಕಿದ್ದು. ನಾವು ಸ್ವಲ್ಪ ಏನಾದ್ರೂ ಕನ್ನಡ ವ್ಯಾಕರಣ ತಪ್ಪಿದಲ್ಲಿ ಕ್ಷಮಿಸಿ. ಇವರು ಆಕ್ಚುಲಿ ಈಸ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ನಮ್ಮ ಆಪ್ತ ಮಿತ್ರರೊಬ್ಬರು ಉಖಾಂಡದಿಂದ ಬಂದಿದ್ದಾರೆ. ಸೊ ಅವನ ಹೆಸರು ಶುಭಮ್ ಅಂತ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅವನ್ಗೆ ನೋಡಿ ಸೇಮ್ ಫೇಸ್ ನೋಡಿ. ಏನಾಯ್ತಾ ಲೇ? ಅವನು ಅಂಡರ್ ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಈಗ ನಾವು ಟೀ ಬೇಡ ಮಚ್ಚ, ಕನ್ನಡದಲ್ಲಿ ಏನಂತಾರೆ ಟೀಗೆ? ಚಹಾ ಕುಡಿಯಲು ಎಲ್ಲಿ ಸಣ್ಣ ಮಚ್ಚ? ಬಜಗೊಳಿ ಭುವನೇಶ್ವರಿ ಟೆಂಪಲ್. ಭುವನೇಶ್ವರಿ ಸುಕುಮಾರ್ ಅವರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಒಳ್ಳೆ ವ್ಯೂ ಇದೆ, ಒಳ್ಳೆ ಫಾಗ್ ಇದೆ. ಅದನ್ನ ನೀನ್ ತೋರ್ಸೋರಿ. ಫಾಗ್ ಅಲ್ಲ ಮಚ್ಚ, ಏನಂದ್ರೆ ಮಿಸ್ಟ್ ಅಂತಾರೆ. ಮಿಸ್ಟ್. ಗಜಬ್ ಬೇಜತಿ. ಮತ್ತೆ ಇಂಗ್ಲಿಷ್ ಆಗ್ತದೆ. ಮುಂಜಾನೆ ಮಂಜು. ಮುಂಜಾನೆ ಮಂಜು ಅಂದ್ರೆ ಹಿಮ ಬೀಳುತ್ತಾ, ಆ ಮಂಜಲ್ಲ. मारो हमको जिंदा मत छोड़ो सालो. हम कोई मंदिर का घंटा है कि कोई भी आके बजा जाता है. ग्रामर ನಾವಿವಾಗ ಒಂದು ಸ್ಪೆಷಲ್ ಪರ್ಸನ್ ನಿಮ್ಗೋಸ್ಕರ ತೋರಿಸ್ತೀವಿ, ನೋಡಿ ಕಂಡಿಡ್ರಿ ಯಾರು ನೋಡೋಣ. ಗೋಳಿ ಬಜೆ, ಗೆಣಸಿನ ಪುಡಿ, ಜೀರಿಗೆ ಪುಡಿ, ಬಾಳೆಕಾಯಿ ಪುಡಿ, ಬಾಳೆಹಣ್ಣು ಪುಡಿ, ಮಸಾಲಾ ಪುರಿ, ಪಾನಿಪುರಿ, ಬೇಲು ಪುರಿ, ಸೇವು ಪುರಿ, ದಹಿ ಪುರಿ,
ಪಾವ್ ಭಾಜಿ, ಸಾದಾ ದೋಸೆ, ತುಪ್ಪ ದೋಸೆ, ಮಸಾಲ ದೋಸೆ, ಪ್ಲೈನ್ ದೋಸೆ, ಈರುಳ್ಳಿ ದೋಸೆ, ರವಾ ದೋಸೆ, ರವಾ ಮಸಾಲ ದೋಸೆ, ಚಪಾತಿ, ಪರೋಟ, ಬನ್ಸ್, ಸಮೋಸ, ಕಟ್ಲೆಟ್, ಚಟ್ಟಂಬಡಿ, ಸಂಜೀರ, ಬಿಸ್ಕಟ್ ರೊಟ್ಟಿ, ಇಡ್ಲಿ ಸಾಂಬಾರ್, ವಡ ಸಾಂಬಾರ್, ಇಡ್ಲಿ ವಡ, ನೀರು ದೋಸೆ, ಪೂರಿ ಭಾಜಿ, ದಹಿ ವಡ. ನಾವಿವಾಗ ನೋಡ್ತಿರ್ಬೋದು ನಿಮಗಿಲ್ಲಿ ಸುತ್ತಮುತ್ತ ಯಾವುದೇ ರೀತಿ ಕ್ಯಾಮ್ರಾ ಆಗಲಿ ಏನಾಗಲಿ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮನಸ್ಸಿಂದ ತಮ್ಮ ಊರನ್ನ ಸ್ವಚ್ಛವಾಗಿಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಎಲ್ಲರ ಮನಸ್ಸಲ್ಲೂ ಬಂದರೆ ನಮ್ಮ ದೇಶ ತುಂಬ ಸ್ವಚ್ಛವಾಗಿರುತ್ತೆ. ಪ್ಲ್ಯಾನಲ್ಲಿ ಸ್ಲೈಟ್ ಚೇಂಜಸ್ ಆಗಿದೆ. ಕುಂದಾದ್ರಿ ಹೋಗೋಣ ಅಂತ ಇದ್ದವರು ಕುದುರೆ ಮುಖನೇ ನೋಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಆ ಬ್ಯೂಟಿಫುಲ್ ನೇಚರ್ನ ನೋಡ್ಬಿಟ್ಟು ವಾಪಸ್ ತಿರುಗಿಸ್ಕೊಂಡು ಆಗುಂಬೆ ರೋಡಿಗೆ ಹೋಗೋ ಮನಸ್ಸೇ ಆಗ್ತಾ ಇಲ್ಲ. ಸೊ ನಾವಿನ್ನು ಕುದುರೆ ಮುಖ ಎಂಟ್ರೆನ್ಸ್ ಆಗೋಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಸೊ ಈ ಟರ್ನ್ ಆಗಿದ ತಕ್ಷಣ ನಮಗೆ ಕುದುರೆ ಮುಖ ಎಂಟ್ರೆನ್ಸು ಸಿಗುತ್ತೆ. ನೋಡ್ತಾ ಇದ್ದರೆ ಏನೋ ಒಂಥರ ಸ್ವರ್ಗಕ್ಕೆ ಡೋರ್ ಇದ್ದಂಗಿದೆ. ಬಟ್ ಇಲ್ಲಿ ಬಾಗ್ಲೊಂದು ಮಿಸ್ಸಿಂಗು. ಸ್ವರ್ಗಕ್ಕೆ ದ್ವಾರ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ನಮ್ಮದು ಕುದುರೆ ಮುಖ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ವಿಶ್ವ ಪಾರಂಪರಿಕ ತಾಣಕ್ಕೆ ಸುಸ್ವಾಗತ. ಸ್ವಾಗತ ವೀಕ್ಷಕರೇ, ಸ್ವಾಗತ. ಸೊ ಇಲ್ಲಿಂದ ನಮ್ಮ ಕುದುರೆ ಮುಖ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ನೋಡೋಣ, ಸಕ್ಕದಾಗಿರುತ್ತೆ, ಎಂಜಾಯ್ ಮಾಡೋಣ. ಫಾರೆಸ್ಟ್ ಎಂಟರ್ ಆಗಿದ್ದೀವಿ. ಸೊ ಚೆಕ್ ಪೋಸ್ಟ್ ಅಲ್ಲಿ ನಮಗೆ ಒಂದು ಕಾರ್ಡ್ ಕೊಡ್ತಾರೆ. ಸೊ ನೀವು ಶೃಂಗೇರಿ ಹೋಗ್ಬೇಕಾ, ಹೊರನಾಡು ಹೋಗ್ಬೇಕಾ ಪ್ಲೇಸ್ ನೇಮ್ ಹೇಳಿದ್ರೆ ಆ ಪ್ಲೇಸ್ ನಿಮಗೆ ತಕ್ಕಂಗೆ ನಿಮ್ದು ಗಾಡಿ ನಂಬರ್ನ ನೋಟ್ ಡೌನ್ ಮಾಡ್ಕೊಂಡು ಅವರು ಲಿಸ್ಟ್ ಡೌನ್ ಮಾಡಿ ನಿಮಗೆ ಒಂದು ಕಾರ್ಡ್ ಕೊಡ್ತಾರೆ. ಅದನ್ನ ವಾಪಸ್ ಅಲ್ಲಿ ನೀವು ಪ್ಲೇಸ್ ರೀಚ್ ಆದ್ಮೇಲೆ ಆ ಕಾರ್ಡ್ನ ವಾಪಸ್ ಸಬ್ಮಿಟ್ ಮಾಡಬೇಕು. ಲೈಕ್ ಶೃಂಗೇರಿ ಇಲ್ಲಾದ್ರೆ ಶೃಂಗೇರಿ ಚೆಕ್ ಪೋಸ್ಟ್ ಅಲ್ಲಿ ಆ ಕಾರ್ಡ್ನ ಸಬ್ಮಿಟ್ ಮಾಡಬೇಕು. ಓಕೆ ಗೈಸ್, ಲುಕ್ ಅಟ್ ದ ವ್ಯೂ. ಸುಂದರವಾಗಿರ್ತಕ್ಕಂಥ ಈ ಪರಿಸರ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಗ್ತೀಯ ನಮ್ಮ ಅಣ್ಣವ್ರದ್ದು. ಹಸುರಿನ ಬನಸಿರಿಗೆ ಇಳಿದು ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಭುವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು. ಎಲ್ಲ ಕುದುರೆ ಮುಖ ಅಂತಾರೆ. ಈ ಪ್ಲೇಸ್ಗೆ ಕುದುರೆ ಮುಖ ಅಂತ ಯಾಕೆ ಕರೀತಾರೆ ನಿಮ್ಗೇನಾದ್ರು ಗೊತ್ತಾ? ಯಾಕಿರ್ಬೋದು ಅಂತ ಯೋಚನೆ ಮಾಡೋದಾದ್ರೆ, ನೀವು ಒಂದು ಕೋನ ದೃಷ್ಟಿಯಿಂದ ನೋಡಿದಾಗ ಮೇಲಿಂದ ಈ ಪ್ಲೇಸ್ ಏನಿದೆ, ಈ ಪರ್ವತ ನಿಮಗೆ ಕುದುರೆ ಮುಖ ಆಕಾರದಲ್ಲಿ ಇದೆ. ಅದಕ್ಕೋಸ್ಕರ ಇದನ್ನ ಕುದುರೆ ಮುಖ ಅಂತ ಕರೀತಾರೆ. ಅಷ್ಟಕ್ಕೂ ಮುಂಚೆ ಇದನ್ನ ಐತಿಹಾಸಿಕವಾಗಿ ಸಂಸೆ ಪರ್ವತ ಅಂತ ಸಮೇತ ಕರೀತಾ ಇದ್ರು. ಇದು ಇತಿಹಾಸದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ಹೆಸರುವಾಸಿಯಾಗಿತ್ತು. ಸೊ ಇವಾಗ ಕಾರಣಾಂತರಗಳಿಂದ 2005ರಲ್ಲಿ ಈ ಗಣಿಗಾರಿಕೆನ ನಿಲ್ಲಿಸಿದ್ರು. ಸೊ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆ ಗಣಿಗಾರಿಕೆಯಿಂದ ಪರಿಸರ ಹಾಳಾಗ್ತಾ ಇತ್ತು. ಸೊ ಇದರಿಂದ ನೊಂದು ಬೆಂದು ನಮ್ಮ ಪರಿಸರ ಪ್ರೇಮಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಸೊ ಸುಪ್ರೀಂ ಕೋರ್ಟ್ ಆದೇಶದಂತೆ 2005ರಲ್ಲಿ ಗಣಿಗಾರಿಕೆನ ನಿಲ್ಲಿಸಿದ್ರು. ಈ ಪ್ಲೇಸಿನ ಬಗ್ಗೆ ವಿವರಿಸ್ತೀನಿ ಅಂದರೆ ಒಂದು ದಿನ ಆದರೂ ಸಾಕಾಗಲ್ಲ, ಅಷ್ಟು ಇಂಪ್ರೂವ್ ಆಗಿತ್ತು. ಅವಾಗ್ಲೇ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಹಾಸ್ಪಿಟ್ಲ್ ಆಗಲಿ, ಪ್ರತಿಯೊಂದು ವ್ಯವಸ್ಥೆನೂ ಅವಾಗಲೇ ಇತ್ತು. ನೋಡೋಣ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಹೋಗಿ ಖಂಡಿತವಾಗಿ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ನಮ್ಮದು ಪ್ಲ್ಯಾನ್ ಚೇಂಜ್ ಆಗಿರೋದ್ರಿಂದ ನಾವಿವಾಗ ಕಳಸ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಕುದುರೆ ಮುಖ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ವಾಪಸ್ ರಿಟರ್ನ್ ಬಂದು ಶೃಂಗೇರಿ ನೋಡಿಕೊಂಡು ಅಲ್ಲಿಂದ ಶೃಂಗೇರಿಯಿಂದ ಹೊರನಾಡು ಹೋಗೋ ರೋಡಲ್ಲಿ ನಮಗೆ ಕ್ಯಾತನ್ಮಕ್ಕಿ ಹಿಲ್ ಸಮೇತ ಸಿಗುತ್ತೆ. ಸೊ ನಾವಲ್ಲಿ ಜೀಪ್ ಟ್ರಕ್ಕಿಂಗ್ ಇರುತ್ತೆ, ಕ್ರೇಜಿಯಾಗಿರುತ್ತೆ. ಜೀಪ್ ಟ್ರಕ್ಕಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಕಳಸ ನೋಡಿಕೊಂಡು ರಿಟರ್ನ್ ಬರ್ತಾ ಸಂಸೆ ಮೇಲೆ ಕುದುರೆ ಮುಖ ಎಲ್ಲ ಫಾಲ್ಸು, ಬ್ರಿಡ್ಜು ಕ್ರೇಜಿಯಾಗಿ ನೋಡಿಕೊಂಡು ರಿಟರ್ನ್ ಬರೋಣ. ಫೈನಲಿ ಗಾಯ್ಸ್, ನಾವು ಕುದುರೆ ಮುಖ ಮೇಲೆ ಫಾರೆಸ್ಟ್ ಒಳಗಿದ್ದೀವಿ, ಕಳಸ ಮೈನ್ ರೋಡಲ್ಲಿ. ಸೊ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ವ್ಯೂ.
ಕ್ರೇಜಿ ಆಗಿದೆ ಅಲ್ಲ. ಫೈನಲಿ ವ್ಲಾಗ್ನ ಇಂಥ ಒಳ್ಳೆ ಪ್ಲೇಸ್ ಕಡೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋದು ಏನೋ ಒಂಥರ ಖುಷಿ ಆಗ್ತಾ ಇದೆ. ಸೊ ನೋಡೋಣ, ಇದೇ ರೀತಿ ಪ್ರಾರಂಭ ಆಗಿದೆ, ಎಲ್ಲಿವರೆಗೂ ಹೋಗ್ಬಿಟ್ಟುತ್ತೆ ಕಾದ್ ನೋಡೋಣ. ಇಲ್ಲಿ ಡೈರೆಕ್ಟ್ ನೋಡ್ಲಿಕ್ಕೆ ತುಂಬಾ ಸಖತ್ತಾಗಿದೆ, ಬಟ್ ಕ್ಯಾಮರಾದಲ್ಲಿ ಅಷ್ಟು ಕ್ಲೀನ್ ಆಗಿ ಮಿಸ್ಟ್ ಕವರ್ ಆಗ್ತಾ ಇಲ್ಲ. ಸ್ಟಿಲ್ ಐ ಹೋಪ್ ನೀವೊಂದ್ ಸ್ವಲ್ಪ ನೋಡಿ ಕಣ್ ತುಂಬ್ಕೊಳ್ಳಿ, ಖುಷಿ ಆಗ್ತೀರಾ ಅಂತ ಅನ್ಕೊಂಡಿದೀನಿ. ನಡ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ನಡ್ಕೊಂಡು ಹೋಗ್ತಾನೆ ಇರೋಣ ಅನ್ನಿಸ್ತಾ ಉಂಟು, ಅಷ್ಟು ಚೆನ್ನಾಗಿದೆ ಗಾಳಿ ಎಲ್ಲ. ಮಾರ್ನಿಂಗ್ ಸಂಡೇ ರೈಡ್ಸಿಗೆ ಬಂದಿದ್ದಾರೆ ಬಾಯ್ಸ್ ಎಲ್ಲ ಕ್ರೇಜಿಯಾಗಿ. ನನಗೆ ಬಾಯ್ ಮಾಡ್ಕೊಂಡು ಹೋಗಿ ಮುಂದೆ ದಬಾಕತ್ತಿದ್ದೆ ಇವಾಗ ಗುಂಡಿರೊಳಗೆ ಇಳಿಸ್ಕೊಂಡು. ಸೊ ಈ ತರ ಎಲ್ಲ ಪ್ಲೇಸಿಗೆ ಬಂದಾಗ ಸೇಫ್ ಆಗಿ ರೈಡ್ ಮಾಡಿ. ತುಂಬಾ ಬೆಳಗ್ಗೆ ಬೇಗ ಎದ್ದು ಬಂದಿರ್ತೀರಾ, ಖುಷಿಯಾಗಿ ಒಳ್ಳೆ ಸಂಡೇ ವೈಬ್ಸ್ನ ಎಂಜಾಯ್ ಮಾಡಬೇಕು ಅಂತ. ಇಂಥ ಕಡೆ ಬಂದು ಅನಾಹುತ ಮಾಡ್ಕೋಬೇಡಿ. ಸೊ ಹುಷಾರಾಗಿ ರೈಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆ ಮುಟ್ಟಿ. ಓಕೆ, ನೆಕ್ಸ್ಟ್ ಶೃಂಗೇರಿಯಲ್ಲಿ ಸಿಗೋಣ. ಟಿಲ್ ದ ಟೈಮ್ ಟೇಕ್ ಕೇರ್, ಬಾಯ್.